ಗಾದಿಸುತ ವಸಿಷ್ಠಂ ಸ್ಪರ್ಧೆ ಧರಯೊಳದರಿಂ ಹರಿಶ್ಚಂದ್ರಂಗೆ ತಪನೆ. ನೀವು ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಅರ್ಥ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ನೀವೇ ಅರ್ಥ ಮಾಡ್ಕೋಬಹುದು ಇದೇನು ವಿಷಯ ಅಂತ ಗೊತ್ತಾಗಿರುತ್ತೆ. ಸುರಪ ಸಭೆ, ದೇವೇಂದ್ರನ ಸಭೆ. ಸುರಪ ಸಭೆಯಲ್ಲಿ ಗಾದಿಸುತ, ಯಾರೋ ವಿಶ್ವಾಮಿತ್ರ, ಗಾದಿಸುತ ವಸಿಷ್ಠಂಗೆ ಸ್ಪರ್ಧೆ, ವಸಿಷ್ಠಂಗೆ ಬರ್ಬೇಕಾಗಿತ್ತು, ವಸಿಷ್ಠ ಸ್ಪರ್ಧೆ. ಧರಯೊಳದರಿಂ ಹರಿಶ್ಚಂದ್ರಂಗೆ ತಪನೆ. ಜಗಳಾದ್ಯಲ್ಲಿ ಅಲ್ಲಿ, ಅನುಭವಿಸಿದ್ದಲ್ಲಿ ಇಲ್ಲಿ, ಆಯ್ತಾ? ಧರಯೊಳದರಿಂ ಹರಿಶ್ಚಂದ್ರಂಗೆ ತಪನೆ. ಬರುವುದೆತ್ತಣಿನೋ ಬೇಡದ ಪ್ರಾರಬ್ಧ, ಬರುವುದೆತ್ತಣಿನೋ ಬೇಡದ ಪ್ರಾರಬ್ಧ. ಕರ್ಮಗತಿ ಕೃತ್ರಿಮವೋ ಮಂಗುತಿಮ್ಮ. ಕರ್ಮ, ಅದ್ರ ಬಗ್ಗೆ ಎಲ್ಲ ಸಿದ್ಧಾಂತ ಓದಿದ್ದೀರಿ, ಗೊತ್ತಿರ್ತಕ್ಕಂಥದ್ದು. ಸಂಚಿತ, ಆಗಾಮಿ, ಅಲ್ಲೆಲ್ಲ ಬರ್ದಿಲ್ಲ. ಕರ್ಮದ ವಿಭಾಗ ಇರ್ತಕ್ಕಂಥದ್ದು ಹೀಗೆ: ಸಂಚಿತ, ಆಗಾಮಿ, ಪ್ರಾರಬ್ಧ. ಈ ಮೂರನ್ನ ಡಿ ವಿ ಗುಂಡಪ್ಪನವರು ಭಗವದ್ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿದ್ದಾರೆ. ಕರ್ಮದ ಬಗ್ಗೆ ಇವನ್ನು ವಿವರಣೆ ಕೊಟ್ಟಿದ್ದಾರೆ. ಬಾಣದ ಬತ್ತಳಿಕೆ ಉದಾಹರಣೆ ಕೊಡ್ತಾರೆ. ಬತ್ತಳಿಕೆ ಹಿಂದುಗಡೆ ಇರುತ್ತೆ. ಬತ್ತಳಿಕೆಯಲ್ಲಿರೋ ಬಾಣಗಳಿದೆಯಲ್ಲ, ಅದೆಲ್ಲ ಸಂಚಿತ ಕರ್ಮ. ಅಲ್ಲಿರ್ತಕ್ಕಂಥ ಬಾಣಗಳು ಸಂಚಿತ ಕರ್ಮ. ಆ ಬತ್ತಳಿಕೆಯಿಂದ ಒಂದು ಬಾಣ ತೆಗೆದು ಬೀಡಿಗೆ ಹೂಡಿ ಅದನ್ನು ಎಳೆದು ಹಿಂಗೆ ಇಟ್ಕೊಂಡಿರ್ತಾನಲ್ಲ, ಬಾಣ ಬಿಟ್ಟಿಲ್ಲ, ಹಿಂಗೆ ಇಟ್ಕೊಂಡಿದ್ದಾನೆ. ಅವನು ಎಲ್ಲಿ ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿ 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 ಇಲ್ಲಿ, ಯಾವ ಬೇಕಾದ್ರೆ ಚೇಂಜ್ ಆಗ್ಬೋದು, ಹಿಂಗೆ ಹಿಂಗೆ ಇರುತ್ತೆ. ಆದರೆ ಮೂರನೇದು ಇದೆಯಲ್ಲ, ಪ್ರಾರಬ್ಧ. ಬಿಲ್ಲಿನಿಂದ ಬಾಣ ಬಿಟ್ಟಿದ್ದಾಗ್ಬಿಟ್ಟಿದ್ರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸಂಚಿತ ತಪ್ಪಿಸ್ಕೋಬಹುದು, ಆಗಾಮಿ ತಪ್ಪಿಸ್ಕೋಬಹುದು, ಪ್ರಾರಬ್ಧವನ್ನ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಗ ಯಾಕಾಯ್ತು, ಹೀಗಾಯ್ತು, ಆಯ್ತು ಅಷ್ಟೇ, ಯಾಕೆಂದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ಸುಧ ಪ್ಯಾರಗಾದ್ ನೋಡಿ, ದೇವೇಂದ್ರನ ಸಭೆಯಲ್ಲಿ ವಿಶ್ವಾಮಿತ್ರನಿಗೆ ವಸಿಷ್ಠನಿಗೆ ಸ್ಪರ್ಧೆ ಆಯ್ತು. ಇದು ಪ್ರಾರಬ್ಧವೇ. ಇದು ಬಿಡುದು ಅಂತಕ್ಕದ್ದಲ್ಲ. ಅವನಿಗೆ ಹರಿಶ್ಚಂದ್ರನಿಗೆ ಆ ತೊಂದರೆ ಬರಬೇಕಾಗಿರ್ಲಿಲ್ಲ. ಧರಯೊಳದರಿ ಹರಿಶ್ಚಂದ್ರನ ಸಿನಿಮಾ ಎಲ್ಲ ನೋಡಿದೀವಿ, ಅವನು ಎಷ್ಟು ಕಷ್ಟಪಟ್ಟ ಅಂತ. ಅದಲ್ಲ, ಅದಕ್ಕೆ ಕೊನೆ 2 ಸಾಲ ನಮಗೆ ಹೇಳ್ತಾರೆ ಇದನ್ನ: ಬರುವುದು ಎತ್ತಣಿನೋ ಬೇಡದ ಪ್ರಾರಬ್ಧ. ಇದಾಗಲೇ ಬಂದ್ಬಿಟ್ಟಿದೆ, ಬರುವುದು ಬಂದೇ ಬರುತ್ತೆ, ತಪ್ಪಿಸೋಕೆ ಸಾಧ್ಯ ಇಲ್ಲ. ಕರ್ಮಗತಿ ಕೃತ್ರಿಮವ ಮಂಕುತಿಮ್ಮ. ಹೇಗಾಗುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಈಗ ನಾನು 4 ತಿಂಗಳ ಹಿಂದೆ ನಮ್ಮ ಬಂಧುಗಳೊಬ್ಬರಿಗೆ ಧರ್ಮೋದಕ ಕೊಡಬೇಕಾಗಿತ್ತು. ಸುಮ್ಮನೆ ಹೇಳಿದ್ದೆ ಅಷ್ಟೇ. ಧರ್ಮೋದಕ ಕೊಡಕ್ಕೆ ಹೋಗಿದ್ದೆ. ಬಹಳ ವರ್ಷ ಕೆಲಸ ಮಾಡ್ತಾ ಇದ್ದೀನಿ, ಜೊತೆಗೆಲ್ಲರೂ ನೀರು ತೊಳ್ಕೊಡೋದು ಇತ್ಯಾದಿ ಇತ್ಯಾದಿ ಬಹಳ ವರ್ಷ ಮಾಡ್ತಾ ಇದ್ದೀನಿ. ಅವತ್ತು ಅದೆಲ್ಲ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಹೋಗುವಾಗ ನೀರು ತುಂಬ ಯಾರೋ ಹೇಳಿದೆ, ಇಲ್ಲಿ ನೀರು ತುಂಬ ಬಿದ್ದಿದೆ, ಜೋಪಾನ ಹೋಗಿ ಅಂತ ಅವರಿಗೆ. ಹ್ಞೂ ಹ್ಞೂ ಅಂತ ಹೋದ್ರು. ಅವ್ರು ಹೋಗಿ ಹಿಂದ್ಗಡೆ ನಾವು ಹೋದವನು ನಾನೇ ಕಾಜೆ ಬಿದ್ದುಬಿಟ್ಟೆ. ಅದು ಪ್ರಾರಬ್ಧ. ಬಿದ್ದು ಮಂಡಿ ಹತ್ರ ಪೆಟ್ಟಾಗಿದೆ, ಇಳು ಪೆಟ್ಟಿದೆ. 4 ತಿಂಗಳಾಯ್ತು ಪೆಟ್ಟು ಬಿದ್ದು, ಇನ್ನೂ ಹುಷಾರಾಗಿಲ್ಲ. ಏನ್ ಮಾಡ್ತೀರಿ? ಧರ್ಮೋದಕ. ಆಯ್ತು, ಪ್ರಾರಬ್ಧ. ಯಾವ್ದು ಕೂಡ ಗೊತ್ತಿಲ್ಲ, ಯಾವುದೋ ರೀತಿಯಲ್ಲಿ ಅನುಭವಿಸ್ತೀವಿ ನಾವು. ಅಲ್ಲಿಗಾಗೋಗಿದೆ ಅದು. ಸುರಭ ಸಭೆಯಲ್ಲಿ ಗಾದಿಸುತ್ತ ವಸಿಷ್ಠಂಗೆ ಸ್ಪರ್ಧೆ. ಅದೇ ಯಾರೋ ನೀರು ಹಾಕೋಗಿರ್ತಾನೆ ಜಾಸ್ತಿ, ಅವನೇ ಗಾದಿಸೋದಾಗ್ತಕ್ಕಂಥದ್ದು. ಈ ಬರುವುದು ಎತ್ತಣಿನೋ ಬೇಡದ ಪ್ರಾರಬ್ಧ. ಕರ್ಮಗತಿ ಕೃತ್ರಿಮ ಮಂಕುತಿಮ್ಮ. ಇನ್ನು 308ನೇ ಪದ್ಯ ಇವತ್ತಿನ ಸನ್ನಿವೇಶಕ್ಕೆ ಚೆನ್ನಾಗಿ ಹೊಂದುತ್ತೆ. ಎಲೆಕ್ಷನ್ ಎಲ್ಲ ಅನೌನ್ಸ್ ಆಗ್ಬಿಟ್ಟಿದೆ. ಯಡಿಯೂರಪ್ಪ, ಈಶ್ವರಪ್ಪ ಅವ್ರದ್ದೆಲ್ಲ ಜಗಳ ನಡೀತಿದೆ, ಇತ್ಯಾದಿ ಇತ್ಯಾದಿ. ಬೇಕಾದಷ್ಟು ದಿನ ಅದೇ ಕಥೆಗಳು. ಸರ್ಕಾರ ಹರಿಗೋಲು. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಆಗಿನ ಕಾಲದಲ್ಲೇ ಸರ್ಕಾರ ಹೇಗಿತ್ತು ಅಂತ. ಇವತ್ತೇ ಸರಿ ಇದೆ ಅದು. ಅವತ್ತು ಹೆಂಗಿತ್ತು? ಸರಕಾರ ಹರಿಗೋಲು, ತೆರೆ ಸುಳಿಗಳತ್ತಿತ್ತ ಸುರೆ ಕುಡಿದವರು ಕೆಲರು ಹುಟ್ಟು ಹಾಕುವರು. ಸುರೆ ಕುಡಿದವರು ಕೆಲರು ಹುಟ್ಟು ಹಾಕುವರು. ಅಷ್ಟೇ ಸಾಲದು ಅಂತ. ಬಿರುಗಾಳಿ ಬೀಸುವುದು ಜನರೆದ್ದು ಕುಣಿಯುವರು. ಬಿರುಗಾಳಿ ಬೀಸುವುದು ಜನರೆದ್ದು ಕುಣಿಯುವರು. ಉರುಳ ದಿಹದಚ್ಚರಿಯೋ ಮಂಕುತಿಮ್ಮ. ಹರಿಗೋಲ್ ನೋಡಿರೋ ಗೊತ್ತಿರುತ್ತೆ, ಬಹುಶಃ ಹಿರಿಯರಿಗೆಲ್ಲ ಗೊತ್ತಿದೆ. ದೋಣಿ ಅಲ್ಲ, ದೋಣಿ ಥರನೇ ರೌಂಡ್, ಸುತ್ತ ವೃತ್ತಾಕಾರವಾಗಿರುತ್ತೆ. ಅದಕ್ಕೆ ಹರಿಗೋಲು ಅಂತ ಹೆಸರು. ಯಾಕೆ ಹರಿಗೋಲೆ ತಗೊಂಡಿದ್ದಾರೆ? ಹರಿಗೋಲ್ ಬ್ಯಾಲೆನ್ಸ್ ಮಾಡೋದು ಕಷ್ಟ. ದೋಣಿ ಹಾಗೂ ಇದು ಮಾಡ್ಬೋದು. ಹರಿಗೋಲಲ್ಲಿ ಮಧ್ಯದಲ್ಲೇ ಇರಬೇಕು, ಸೆಂಟ್ರಲ್ ಇರಬೇಕು.
ಗೊತ್ತಾದ್ರೆ ಆಗಲ್ಲ. ಕೂತ್ಕೊಳ್ಳೋದಾದ್ರೂ ಕೂಡ ಫ್ರೆಂಡ್ಸ್ ಅಂತ ಒಟ್ಟಿಗೆ ಒಪ್ಕೊಂಡು ಕೂತ್ಕೊಳ್ಳೋಂಗಿಲ್ಲ, ಎದುರು ಬದ್ರು ಕೂತ್ಕೋಬೇಕು, ಡಯಾಮೆಟ್ರಿಕಲಿ ಆಪೋಸಿಟ್ ಎಂಡ್ಸ್. ಇನ್ನಿಬ್ರು ಆ ಕಡೆ ಈ ಕಡೆ ಬರ್ಬೇಕು, ಇವ್ರು ಈ ಕಡೆ ಕೊಡ್ಬೇಕಟ್ಟೆ. ನಾನು ನೀನು ಫ್ರೆಂಡ್ಸ್ ಎಲ್ಲ ಕಡೆ ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ತೀವಿ, ಬ್ಯಾಲೆನ್ಸ್ ಆಗ. ಇಬ್ಬರ ಸರ್ಕಾರದ ಪರಿಸ್ಥಿತಿ ಹಾಗೇನೆ, ಇವತ್ತು ಆಗಿರೋದು ಹಾಗೇನೆ. ಬಿರುಗಾಳಿ ಬೀಸುವುದು, ಮೋದಿ ಗಾಳಿ, ಇವ್ರ ಗಾಳಿ, ಸಿದ್ದರಾಮಯ್ಯ ಗಾಳಿ, ಯಾರ್ಯಾರ ಗಾಳಿಯೋ ಗೊತ್ತಿಲ್ಲ, ಬಿರುಗಾಳಿ ಬೀಸುವುದು. ಜನ ಸುಮ್ಮನಿರ್ತಾರ, ಅರಿಗೋಲಲ್ಲಿ ಜನರೆದ್ದು ಕುಣಿಯುವರು. ಇಷ್ಟಾಗಿ ಉರುಳಾಗಿ ಹೋದ ಅಚ್ಚರಿಯ ಮಂಕುತಿಮ್ಮ. ಇವ್ರು ಯಾವ ಸರ್ಕಾರ ನೋಡಿ ಹೇಳಿದ್ರು ಆ ಕಾಲಕ್ಕೆ, ಗೊತ್ತಾಗಂತದ್ದಿಲ್ಲ. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ರಂಗ ಭಿನ್ನಪ್ಪದಲ್ಲಿ ಎಸ್ ಪಿ ರಂಗಣ್ಣವರು ಬಹಳ ಚೆನ್ನಾಗಿರ್ತಕ್ಕಂಥ ಪುಸ್ತಕ, ನಾವೆಲ್ಲ ಓದಿರ್ಬೇಕು. ರಂಗ ಭಿನ್ನಪ್ಪ ಅಂತ, ಅದು ಮರುಮುದ್ರಣ ಆಗಿದೆ, ಓದಿ, ಬಹಳ ಚೆನ್ನಾಗಿದೆ ಪುಸ್ತಕ. ಅದರ ಹೇಳ್ತಾರೆ, ಇದರ ಸಮಾಜ ಒಂದು ತಿಳಿ ನೀರಿನ ಪುಷ್ಕರಣಿ. ಇದರ ಮೇಲೆ ಕಲಾವಿದರು, ಸಂಗೀತಗಾರರು ಇವರೆಲ್ಲರೂ ಕೂಡ ಮೇಲೆ ತೇಲುವ ಜೊಂಡುಗಳು. ಬೇಜಾರು ಮಾಡ್ಕೊಳ್ಳಿ ಸನಾರಾಯಣ, ನಮ್ಮ ಅನಂತು. ಮೇಲೆ ತೇಲುವ ಜೊಂಡುಗಳು ಅಂದರೆ ಮಾರ್ಚ್ ಏಪ್ರಿಲ್ ಬಂದ ತಕ್ಷಣ, ನಮ್ಮ ಶಂಕರ ಜಯಂತಿ ಬಂದ ತಕ್ಷಣ ಅವ್ರು ಹುಡುಕಬೇಕಲ್ಲ, ಇವ್ರು ಇಲ್ಲಿದ್ದಾರೆ. ಅಲ್ಲಿವರೆಗೂ ಜ್ಞಾಪಕ ಇರಲ್ಲ ಪಾಪ, ಅವ್ರು ಜ್ಞಾಪಕ ಇಟ್ಬೋದು. ಓ ಇವ್ರು ಇದ್ದಾರಾ, ಈಗ ಕೇಳ್ತಿದ್ದೀರಾ, ಓಹೋ 1 ವರ್ಷ ಆಯ್ತಾರೆ, ಅಯ್ಯೋ ಮತ್ತೊಂದು ಬಹಳ ಮುಂಚೆ ಅವರು ಅಪ್ರೋಚ್ ಮಾಡ್ಬೇಕಾಗಿತ್ತು. ತಾಯಿ ಮುಂಚೆ ಕೇಳಿದ್ರು, ಡೇಟಾನು ಸಿಗ್ತಿದ್ದೋ, ತಾಪತ್ರೆಯ ಹುಡುಗಿ ಮಾಡಬೇಕು. ಬರ್ತಿರ್ತಾರೆ ಏಪ್ರಿಲ್ ಮೇ ಆದ ತಕ್ಷಣ, ಶಂಕರ ಜಯಂತಿ ಬರ್ತಾರೆ, ಎಲ್ಲ ಹಾಡ್ತಾರೆ, ಜೈ ಅಂತಾರೆ, ಚಪ್ಪಳ ತಟ್ಟಿರ್ತಾರೆ, ಹಿಂಗೆ ಮೂಟ್ ಹೋಗ್ತಾರೆ. ಅವ್ರನ್ನ ಯಾರು ಮಾತಾಡ್ಸಲ್ಲ. ಅವಾಗಲೇ ಪಾಪ ಕೇಳೋದು ಅವ್ರನ್ನ, ಇದೀರಾ ಇಲ್ವೇನೋ ಅಂದ್ಕೊಂಡ್ಬಿಟ್ಟಿದೆ, ಹಾಗಾದ್ರೆ ಬನ್ನಿ ಅಂತ ಕರೀತೀವಲ್ಲ, ಗೊತ್ತಿಲ್ಲ ಅಂತ. ಸೂರ್ಯಕುಡಿದವರು ಇರ್ತಕ್ಕಂಥಾಗಿದೆ. ಆಮೇಲೆ ಉರ್ದು ಇರ್ತಕ್ಕಂಥದ್ದು ಮೇಲೆ ತೇಳೋ ಜೊಂಡುಗಳು, ಅಲ್ಲೇ ಇರ್ತಕ್ಕಂಥ ಉಪ್ಪು ಅಂತಕ್ಕಂಥದ್ದಿಲ್ಲ. ತತ್ವಶಾಸ್ತ್ರಗಳು ಇವರೆಲ್ಲರೂ ಕೂಡ ಉಪ್ಪು ಇದ್ದ ಹಾಗೆ, ಉಪ್ಪು ಒಳಗೆ ಸೇರ್ಬಿಟ್ರೆ ಕರಗ್ಬಿಡುತ್ತೆ, ಸಮಾಜ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಸಮಾಜದ ಒಂದು ಭಾಗವಾಗಿ ಸೇರ್ಕೊತಾರೆ ಅವರು. ಅದಾದ ನಂತರ ಮೇಲೆ ತೇರ್ತಕ್ಕಂಥ ಜೊಂಡುಗಳು ಇರ್ತಾರೆ, ಕೆಲಸಕ್ಕೆ ಬರೆದವರು, ಜ್ಯೋತಿಗಳು ಮಾಡ್ತಕ್ಕಂಥ ಮಾಟ ಮಂಚಿ ಮಾಡ್ತಕ್ಕಂಥವರೆಲ್ಲ ಇರ್ತಾರೆ. ಅವರೆಲ್ಲರೂ ಒಂದು ಸಮಾಜಕ್ಕೊಂದು ಅಪಚಾರ ಇದ್ದ ಹಾಗೆ ಮೇಲೆ ತೇಲುವ ಜೊಂಡುಗಳು. ಆ ಕಡೆ ಹೋಗಿ ಕಲಾವಿದರು, ನಮ್ಮ ರಾಮನನ್ನ ಕೆತ್ತಿದಂತಹ ಮೂರ್ತಿ, ರಾಮಮೂರ್ತಿಯನ್ನ ಕೆತ್ತಿದಂತಹ ಶಿಲ್ಪಿ, ಹಳೆಬೀಡು ಮಾಡಿದಂತಹ ಶಿಲ್ಪಿ, ಇವರೆಲ್ಲರೂ ಕೂಡ ಅಲ್ಲಿ ಇರ್ತಕ್ಕಂಥವರು ಕಲಾವಿದರು ಎಲ್ಲರೂ ಕೂಡ ಸಮಾಜದ ಒಳಗಡೆ ಸೇರಿರ್ತಾರೆ. ಯಾರು ಇಲ್ಲಿ ಗೊತ್ತಾಗೋದಿಲ್ಲ, ಸಮಾಜದ ಒಳಗೆ ಬೇಕೆಯಾಗಿರ್ತಾರೆ. ಇನ್ನು ಕೆಳವಾಗಿ ರಾಜಕಾರಣಿಗಳು ದೊಡ್ಡ ಕಲ್ಲಿನ ಗುಂಡು, ಅದು ಬೀಳ್ತಿದ್ದ ಹಾಗೆ ಗಾತ್ರ ಹೆಚ್ಚಿದಟ್ಟು ಕ್ಷೋಭೆ ಹೆಚ್ಚು. ಸಮಾಜದಲ್ಲಿ ಬೀಳ್ತಾ ಇದ್ದ ಹಾಗೆ ಕ್ಷೋಭೆ ಹೆಚ್ಚು, ಬೀಳ್ತಾ ಇದ್ದ ಹಾಗೆ. ಗಮನಿಸಿ, ಕೊನೆಗೆ ಹೇಳ್ತಾರೆ, ಕೊನೆಗೂ ಅವರಿಗೆ ತಟ್ಟ ತಳದಲ್ಲಿ ಶಯನ, ಗುರುತು ಗೊತ್ತಿಲ್ಲದ ಜಲಸಮಾಧಿ. ಚಪ್ಪಾಳೆ ಹೊಡಿದೆ. ರಾಜೇಂದ್ರ ಸಂಸಾರ ಬರ್ತಿದ್ದಾರೆ ನಮ್ಮ ದೇವೇಂದ್ರ ಪರಮೇಶ್ವರ ಭಟ್ರು. ಗುರುತು ಗೊತ್ತಿಲ್ಲದ ಎಸ್ ವಿ ರಂಗಣ್ಣವರು, ಗುರುತು ಗೊತ್ತಿಲ್ಲದ ಜಲಸಮಾಧಿ. ಬಿದ್ದುಬಿಡ್ತಾರೆ. ಬಂಡೆಯ ಗಾತ್ರ ಹೆಚ್ಚಿದಷ್ಟು ಕ್ಷೋಭೆ ಹೆಚ್ಚು. ಕೊನೆಯ ಸ್ಥಾನ ಇವರೆಲ್ಲ ಪಾಪ ಓಡಾಡ್ತಾ ಇದ್ದಲ್ಲ, ಅದಲ್ಲೇ ಇರ್ತಾರೆ. ಇವರು ಓದ್ರದ್ದು ಹೊಗೆ ಬಿಟ್ರಲ್ಲ ಕಾಲಿಗೆ, ಅಷ್ಟು ಸೌದ ಚಿತ್ರಣ ಕೊಟ್ಟಿದ್ದಾರೆ. ಸ್ವಲ್ಪ ಜಾಸ್ತಿ ಆಯಿತು, ತಪ್ಪು ತಿಳ್ಕೊಬೇಡಿ. ಇದು ಮೊನ್ನೆ 300 ಅಧ್ಯಕ್ಷರು ಸ್ವಲ್ಪ ಸೂಚನೆ ಕೊಟ್ಬಿಡಿ, ಹಿಂಗನ್ನಿ ಹಿಂಗಾಗ್ಬಿಡ್ತೀನಿ, ಇಲ್ಲೇ ನಮ್ಗೆ ಗೊತ್ತಾಗಲ್ಲ, ಹೋಗ್ತಿರುತ್ತೆ. ಇವರೆಲ್ಲ ಪಾಪ ಒಬ್ಬರೆಲ್ಲ ಹಿಂಗೆ ಅಂತಿರ್ತಾರೆ, ನೋಡೋಣ ಇರ್ಬೇಕಾಗಿದೆ. 316ನೇ ಚಿತ್ರ ಇದು. ಇವತ್ತಿನ ವಯಸ್ಸಾಗಿರೋರು ಗೊತ್ತಿಲ್ಲ, ನಾವೆಲ್ಲ ಬುಗುರಿ ಎಲ್ಲ ಆಡಿರೋ, ಚಿನ್ನಿ ದಾಂಡು ಬುಗುರಿ ಆಡಿರೋರು. ಈಗಿನ ಹುಡುಗರಿಗೆ ಬುಗುರಿ ಇದ್ರೆ ಗೊತ್ತಿಲ್ಲ, ಅದು ಆಟ ನಾವೆಲ್ಲ ಆಡಿದ್ದೀವಿ, ಹೆಣ್ಣು ಮಕ್ಕಳು ಆಡಿದ್ದಾರೆ ನಮ್ಮ ಜೊತೆಯಲ್ಲಿ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ತಿರುಗುತ್ತೆ ಬುಗುರಿ ತಾನೇ ಸೋತು, ಇನ್ನೊಬ್ರು ಮಾಡೋದಲ್ಲ, ತಾನೇ ತಿರುಗುತ್ತೆ ಬುಗುರಿ ತಾನೇ ಸೋತು, ತಿರೆ ಉರುಳುವುದು ತನ್ನ ಬಲವ ತಾಂ ಕಳೆದು, ನರನು ಅಂತೆಯೇ ಸುತ್ತಿ ಕಡೆಗೊಂದು ದಿನ, ನರನು ಅಂತೆಯೇ ಸುತ್ತಿ ಕಡೆಗೊಂದು ದಿನ, ತೆರುವ ನಸ್ತಿಯ ಧರೆಗೆ ಮಂಕುತಿಮ್ಮ. ನೀವು ಹಾಗೆ ಆಲೋಚನೆ ಮಾಡಿ, ಎಂತ ಒಳ್ಳೆ ಚಿತ್ರಣ ಇದು. ತಿರುಗುತ್ತೆ ಬುಗುರಿ ತಾನೇ ಸೋತು.
ಈ ಬಾಳು ಬಣ್ಣದ ಬುಗುರಿ, ಈ ಬಾಳು ಅಲ್ವಾ ವಿಷ್ಣುವರ್ಧನ್ ಹಾಡಿರೋದು, ಈ ಬಾಳು ಬಣ್ಣದ ಬುಗುರಿ, ಅದೇ ಅರ್ಥ ಬರುವಂತದ್ದು. ಆ ಬುಗುರಿಗೆ ನಮ್ಮ ಫಿಸಿಕ್ಸ್ ಮೇಸ್ಟ್ರಿಗಳಿಗೆಲ್ಲ ಗೊತ್ತಿರುವಂತದ್ದು, ಬುಗುರಿಯ ವ್ಯಾಸ ಜಾಸ್ತಿ ಇದ್ದಷ್ಟು ಕೂಡ ತಿರುಗುದು ಜಾಸ್ತಿ ಇರುತ್ತೆ. ಆ ಬುಗುರಿ ಸುತ್ತ ಚಾಟಿನ ಸುತ್ತುವ ಹಿಂಗೆ 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 ಸುತ್ತಾಕಿ ಅಂದ್ರೆ ಸುತ್ತಾ ಇದೆ, ನಿದ್ದೆ ಕೊಟ್ಟು ನೋಡ್ತಾ ಇರ್ತೀವಿ, ಆಮೇಲೆ ಹಿಂಗೆ ಟಬಕ್ ಬೀಳುತ್ತೆ. ಹಾಗೆ ನಮ್ಮ ಕಥೆನೂ ಕೂಡ 30ನೇ ವಯಸ್ಸಿನವರೆಗೂ ತಿರುಗಾಡಿದ್ದು ಬಿಟ್ಟಿದ್ದು ಎಲ್ಲ. ಆಮೇಲೆ 30ರಿಂದ 60ರೊಳಗೆ ಒಂಚೂರು ಹಾಗೆ ಹೀಗೆ ಪರವಾಗಿಲ್ಲ. ಆಮೇಲೆ 60ರಿಂದ 70 80ರವರೆಗೆ ಕಣ್ಣಿಗೆ ಆರಾಮಾಗಿದ್ದೀನಿ. ಆಮೇಲೆ 80 ಆದ್ಮೇಲೆ ಇಷ್ಟೇ ಚಿತ್ರ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ನೀವೇ ಚಿತ್ರ ಮಾಡ್ಕೊಂಡು ಅನುಭವಿಸ್ಕೊಳ್ಳಿ. ಇದು ಇದೆಯಲ್ಲ, ಇದು ಬಹಳ ಸೊಗಸಾದ ಪದ್ಯ. ಇದು ದಯಮಾಡಿ ಗುರ್ತು ಮಾಡಿ ಇಟ್ಕೊಳ್ಳಿ. ನಾನು ಪ್ರತಿ ಸೇರಿನಲ್ಲಿ ಯಾರೋ ಗರ್ಭಿಣಿಗೆ ಆರತಿ ಆದರೆ ಆ ಮಗುವಿನ ಸಂದರ್ಭ ನೋಡಿ, ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಇನ್ನೊಂದು 15 ದಿವಸದಲ್ಲೇ ಹೆರಿಗೆ ಆಗತ್ತೆ, ಆ ಮಗುವನ್ನು ನೋಡಮ್ಮ, ಆ ಮಗು ಬಗ್ಗೆ ಹೇಳ್ತಾ ನಾನೇ ನಿಂತ್ಕೊಂಡು ಮಗು ತೋರಿಸಿ ಹೇಳ್ತೀನಿ. ಆ ಹೊಟ್ಟೆಯಲ್ಲಿರುವ ಶಿಶುವಿಗೆ ನಿನ್ನಜ್ಜ, ಮುತ್ತಜ್ಜ, ಮೂಲಜ್ಜರೆಲ್ಲರೂ ಪಿತೃ ಪಿತಾಮಹ ಪ್ರಪಿತಾಮಹ, ಅದೇ ನಿನ್ನಜ್ಜ, ಮುತ್ತಜ್ಜ, ಮೂಲಜ್ಜರೆಲ್ಲರೂ ನಿನ್ನೊಳವತರಿಸಿ, ಒಳಗಡೆ ಇದೆಯಲ್ಲ ಮಗು, ಅದರೊಳಗಡೆ ಸೇರ್ಕೊಂಡು DNA RNAಗಳು ನಿನ್ನೊಳವತರಿಸಿ ಮುಂದಿನ್ನು ಜನಿಸಲಿಹ ನಿನ್ನ ಮಗ, ಮೊಮ್ಮಗ, ಬರಿ ಮಕ್ಕಳೊಳ್ ಜೀವಿಪರ್. ಆದ್ರಿಂದ 3 3 6 1 7 ತಲೆಮಾರಿನಲ್ಲಿ ನಾವೆಲ್ಲ ಇದ್ದೀವಿ, ಹೋಗೋದೇ ಅಲ್ಲ. ಅನ್ವಯ ಚಿರಂಜೀವಿ ನಾವೆಲ್ಲ. ಹಿಂದೆ 3ಕ್ಕೂ ಸಂಬಂಧ ಉಂಟು, ಈ 3ಕ್ಕೂ ಸಂಬಂಧ ಇದೆ. ನಮ್ಮೆಲ್ಲ ಪಿತೃಪಿತಾಮಹರ ಶ್ರಾದ್ದ ಕೆಲಸಗಳು ಮಾಡುವಾಗ ಇವೆಲ್ಲವನ್ನು ಪ್ರಸ್ತಾಪ ಮಾಡ್ತೇವೆ. ಅದಕ್ಕೆ ಇರ್ತಕ್ಕಂಥದ್ದು ಒಂದು ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಅನ್ವಯ ಚಿರಂಜೀವಿ ಅಂತ ಹೇಳಿ. ಇನ್ನು 8ನೇ ಪದ್ಯ, 8ನೇ ಪುಟ 342ನೇ ಪದ್ಯ, 342. ಈಗ ಹಾಡಿದ ಪದ್ಯಗಳನ್ನ ಒಂಚೂರು ಟಿಕ್ ಮಾರ್ಕ್ ಹಾಕೋತಾ ಇರಿ. ಇದನ್ನು ಓದಿದ್ವಿ ಅಂತ ಹಾಕೋದ್ರ ಅಷ್ಟೇ. ಇನ್ಯಾವುದನ್ನ ನೀವೇ ಓದಿ ಅರ್ಥ ಮಾಡ್ಕೋಬಹುದು, ತಪ್ಪು ತಿಳ್ಕೊಬೇಡಿ. ಇಲ್ಲಿರೋ ಹಿಂಗಿದ್ರೆ ಉಳಿದನ್ನ ನೀವೇ ಓದಿ ಅರ್ಥ ಮಾಡ್ಕೋಬಹುದು. ಅದಕ್ಕೆ ಯೋಚನೆ ಮಾಡಿ ಓದಿದ್ರೆ ಟಿಕ್ ಮಾಡ್ಕೊಳ್ಳೋದು ಪ್ರಯತ್ನ ಪಡೋಣ. ಪೂಸರದಿ ಕಾಂತಿ ಸೌರಭ ಮೊದಲನೆಯ ತಾಸು, ವಾಸನೆಯ ಹಳಸು ಕೊಳಚೆಯ ಬಳಿಕ ಮಾಸಿ ನಲುಗಿ ಮುಳ್ಳಹುದು 3ನೆಯ ತಾಸು, ಮಾಸಿ ನಲುಗಿ ಮುಳ್ಳಹುದು 3ನೆಯ ತಾಸು, ಸಂಸಾರ ಕಥೆಯದುವೆ ಮಂಗುದಿಮ್ಮ. ಸಂಸಾರವನ್ನ ಎಷ್ಟು ಒಳ್ಳೆಯ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಸಾರಿಗೆಲ್ಲ ನಮ್ಮ ಮನುಷ್ಯನ 1 ರಿಂದ 30 ವರ್ಷ ಮೊದಲನೇ ಸಾಲು ಆಗತ್ತ ನೋಡ್ಕೊಳ್ಳಿ. 2ನೇ ಸಾಲು 31 ರಿಂದ 60 ವರ್ಷ, 3ನೇ ಸಾಲು 61 ರಿಂದ 90. ಅಲ್ಲಿಗೆ ಮುಗಿಯಿತು ಸಂಸಾರ ಕಥೆಯದುವೆ. ಪೂಸರದಿ ಹೂವಿನ ಸರದಲ್ಲಿ, ಮಲ್ಲಿಗೆ ಹೂವಿನಲ್ಲಿ ಕಾಂತಿ ಸೌರಭ ವಾಸನೆ ಮೊದಲನೆಯ ತಾಸು. ತಗೊಂಡು ಆಗ್ತಾನೆ ಬುಟ್ಟಿದ್ದ ಹೆಂಗ್ ಯಾಕೆ ಸಾಲ 50 ರೂಪಾಯಿ 6 ರೂಪಾಯಿ ಮೊದಲಾಗಿರ್ತಂದಾಗ ಕೊಡು ಹೋಗಿ ಏನ್ ಮಾಡಕತ್ತೆ ಅಂತ ಇಟ್ಕತ್ತೀವಲ್ಲ, ಅವಾಗ ಅಷ್ಟೇ. ಅದನ್ನು ಕೊಡಬೇಕು ಅಂತ ಮನೆ ಕಡೆ ಹೊರಟು ಇನ್ಯಾರೋ ಸಿಗಾಕೊಂಡು ಏನೋ ಬೈದು ಬ್ಯಾಂಕಲ್ಲಿ ಏನೋ ಕೆಲಸ ಆಗಿ ರೌಂಡ್ ಹೊಡ್ಕೊಂಡು ಟ್ರಾಫಿಕ್ ಸಿಗ್ನಲ್ ಸಿಗಾಕೊಳ್ಳದಲ್ಲೇ 1-2 ಗಂಟೆ ಲೇಟಾಗಿ ಮನೆಗೆ ಬಂದು ನೀ ಹೇಳ್ತಿದ್ದಿಲ್ಲ ಮಲ್ಲಿಗೆ ಹೋಗಿ ತಗೊಂಬ ಅಂತ ತಗೊಂಡಿದ್ದೀನಿ ತಗೋ ಕೊಟ್ರೆ ಹಿಂಗಾಗ್ಬಿಟ್ಟಿರುತ್ತೆ. ಇಷ್ಟು ಸೊಗಸಾಗಿದ್ದು ಹಿಂಗಾಗಿ ಇದೇನಾ ತರೋದು, ತರಕ್ ಹೋದ್ರಿ ಮಳೆ ಬರ ಈ ಹೂ ತೋರ್ದ ಅಂತ ಅಲ್ಲಿಟ್ಟಿರಿ, ಬೇಕಾದ ಹುಡುಗತ್ತೀನಿ ಒಂದು ಬೈದು ಹಾಕಿ 6 ಗಂಟೆ ಹೊತ್ತಿ ಮುಟ್ಟಕ್ಕೆ ಹೋದ್ರೆ ಹಿಂಗೆ ಉರುಟಾಗ್ತದೆ. ನಮ್ಮ ಜೀವನವೂ ಅಷ್ಟೇ. ಸೌರಭ ಎಲ್ಲ 30 ವರ್ಷದವರೆಗೆ. ಯಾರು ಇದೀರ 30 ವರ್ಷದವರು? ಮೊದಲನೇ ತಾಸದವರು ಯಾರಿಲ್ಲ. 2ನೇ ತಾಸನವರು 30 ರಿಂದ 60, ಆಮೇಲೆ 60 ರಿಂದ 90 ಸಂಸಾರ ಕಥೆಯದುವೆ. ಮುಂದೆ ಇನ್ನೊಂದು ಚೆನ್ನಾಗಿ ಕೊಡ್ತಾರೆ ನಮಗೆ. 345ನೇ ಪದ್ಯ ಮೂಲದಲ್ಲಿ. ಇಲ್ಲಿ
30ನೇ ಪದ್ಯ. ಅಡಿಜಾರಿ ಬೀಳುವುದು, ತಡವಿ ಕೊಂಡೇಳುವುದು, ಕಡುಬ ನುಂಗುವುದು, ಕಹಿ ಮದ್ದ ಕುಡಿಯುವುದು. ಅಡಿಜಾರಿ ಬೀಳುವುದು, ತಡವಿ ಕೊಂಡೇಳುವುದು, ಕಡುಬ ನುಂಗುವುದು, ಕಹಿ ಮದ್ದ ಕುಡಿಯುವುದು. ದುಡುಕಿ ಮತಿ ತಪ್ಪುವುದು, ತಪ್ಪನೊಪ್ಪೆನ್ನುವುದು. ದುಡುಕಿ ಮತಿ ತಪ್ಪುವುದು, ತಪ್ಪನೊಪ್ಪೆನ್ನುವುದು. ಬದುಕೆಂಬುದಿದು ತಾನೇ ಮಂಗೋದಿಮ್ಮ. ಇಷ್ಟು ಚೆನ್ನಾಗಿದೆ ನೋಡಿ. ನಾವೇ ಪ್ರಯತ್ನ ಪಟ್ಟು ಇದ್ರು ಕೂಡ ಹೋಗ್ತಾ ಗೊತ್ತಿರಲ್ಲ. ಯಾರೋ ಪುಣ್ಯಾತ್ಮರು ಬಾಳೆಹಣ್ಣು ತಿಪ್ಪಿ ಹಾಕಿರ್ತಾರೆ, ನಾವು ಪಾಪಾತ್ಮರು ಕಾಲ್ ಜಾರಿ ಬೀಳ್ತೀವಿ. ಬಿದ್ದರೆ ಹೇ ಇಲ್ಲ ಬಿದ್ದೆ ಅಂತ ಯಾರು ಬರ್ತೀವ, ಯಾರು ಹೇಳಲ್ಲ. ಹೇ ಅಂತ ತಡಬರ್ಸ್ಕೊಂಡು ಹೇಳೋದು ಅಷ್ಟೆ. ಅಡಿ ಜಾರಿ ಬೀಳುವುದು, ತಡೆಯುಕೊಂಡು ಹೇಳುವುದು. ದುಡುಕಿ ಮತಿ ತಪ್ಪುವುದು. ತಪ್ಪಾಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ದುಡುಕಿರುತ್ತೆ, ಏನೋ ಸಮಸ್ಯೆ ಆಗುತ್ತೆ, ಆಗಲ್ಲ. ಸದ್ಯ ತೀರ್ಮಾನ ತಗೊಳಕ್ಕಾಗಲ್ಲ, ಮತಿ ತಪ್ಪಿಡ್ತೀವಿ. ದುಡುಕಿ ಮತಿ ತಪ್ಪುವುದು ಏನ್ರಿ ಹೀಗೇನ್ರಿ ಮಾಡೋದು? ನಾನೇನು ಮಾಡೋ ಸಾಧ್ಯ? ಅವ್ನು ಮಾಡೋದಕ್ಕೆ ಹಿಂಗಾಯ್ತು, ಇದೇನು ಆಗ್ತಾನೆ ಇರಲಿಲ್ಲ. ಅವನಿಗೆ ಇವನಿಗೆ ಹೊತ್ತಾಗ್ತೀವಿ ಹೊರತು ಏಳಿಗೆ ಹೊತ್ತು ಗೊತ್ತಾಗಲ್ಲ, ತಪ್ಪು ಸಿಕ್ಕಾಕೋತೀವಿ. ಹೌದಾ? ಕಹಿ ಮದ್ದ ಗಡುಬ ನುಂಗುವುದು, ಕಹಿ ಮದ್ದ ಕುಡಿಯುವುದು. ಎದ್ವತ್ತದ ತಿನ್ನಕ್ಕೆ ಹೋಗ್ಬಿಡುದು, ಜೀರ್ಣ ಆಗಲಿ ಇರೋತ್ತಿಗೆ ಔಷಧಿ ಕುಡಿಯುವುದು ಅಂದ್ರೆ ಶಿಕ್ಷೆ ಒಳಪಡುವುದು. ದುಡುಕಿ ಮತಿ ತಪ್ಪುವುದು, ತಪ್ಪನ್ನು ಪೆನ್ನುವುದು. ಬದುಕೆಂಬುದು ಇದು ತಾನೇ. ಅದಕ್ಕೆ ಅಡಿಜಾರಿ ಬೀಳು ಬಾಳೆಹಣ್ಣಿನ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಒಂಚೂರು ಜ್ಞಾಪಕ ಆಯ್ತು, ಅದಕ್ಕೋಸ್ಕರ ಹೇಳ್ತೀನಿ. ಎಸ್.ವಿ. ಪರಮೇಶ್ವರ ಭಟ್ರು ಇಂದ್ರಜಾಪ ಬರೆದಿದ್ದಾರೆ ಸಂಗತಿಯ. ಅದರ ಹೇಳ್ತಾರೆ, ಒಬ್ಬರಿಗೆ ಪ್ರಯತ್ನ ಪಟ್ಟಿರುವಾಗ ಆಮೇಲೆ ಏನೋ ಸ್ಟಾರ್ಟರ್ ಇದೆ, ಅದೇನೋ ಕೆಂಪು ಹಾಕಿದ್ದಾರೆ, ಏನೋ ಬಿಳಿಗೆ ಹಾಕಿದ್ದಾರೆ, ಅದು ಈಗ ಕತ್ತರಿಸಿದೆ, ಏನೋ ಎಲ್ಲ ಕೊಡ್ಲ, ಏನೂ ಬೇಡ ಅಂತಾರೆ. ಏನೂ ಬೇಡ ಅಂದಮೇಲೆ ಹಾಗೆ ಹೋಗ್ತಾ ಇದ್ದಾರಲ್ಲ. ಬಾಳೆಹಣ್ಣಾದರೂ ತಿನ್ನಿರಿ ನೀವು, ವಯಸ್ಸಾದವ್ರಿಗೆ ಬಾಳೆಹಣ್ಣಾದರೂ ತಿನ್ನಿರಿ ನೀವು ಎಂದರು ಅವರು. ಅದಕ್ಕೆ ವಯಸ್ಸಾದ್ರು ಹೇಳ್ತಾರೆ, ಬಾಳೆ